ಕಾಲ ಕೆಟ್ಟೋಯ್ತು ಕಣ್ರಿ. ಹಿಂಗಾದ್ರೆ ಹೆಂಗ್ರಿ ಮಾಡೋಕ್ಕಾಯ್ತದೆ ಜೀವನ? ಕಾಲ ಇವಾಗ ಕೆಟ್ಟೋಯ್ತನ್ರಿ, ಯಾವಾಗಲೇ ಕೆಟ್ಟೋಯ್ತು ಕಣ್ರಿ ಕಾಲ. ರಾಜಕೀಯ ಅಂದರೆ ತಮಿಳ್ನಾಡು ಕಣ್ರಿ. ಅಲ್ಲಿ ನೋಡಿ ಕಲಿಬೇಕು ನಮ್ಮ ಜನ. ಯುವಕ್ರಿಗಿರೋ ಹುಮ್ಮಸ್ಸು ಹೊರದೇಶದಲ್ಲಿ ಕೆಲಸ ಮಾಡೋರೆಲ್ಲ ಬಂದು ಅವ್ರ ದುಡ್ಡು ಖರ್ಚು ಮಾಡ್ಕೊಂಬಂದು ಓಟ್ ಹಾಕರ್ಕಂಡ್ರಿ. ನಮ್ಮಲ್ಲೂ ಅಂತ ಬದಲಾವಣೆ ಬೇಕು ಗೌಡ್ರೆ. ಒಳ್ಳೆ ಯುವಕರು ಬರಬೇಕು ರಾಜಕೀಯಕ್ಕೆ. ರೈತ ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ. ಎಕರೆಗಟ್ಟಲೆ ವ್ಯವಸಾಯ ಮಾಡಿದ್ರೆ ಏನೂ ಸಿಗ್ತಾ ಇಲ್ಲ. ಬೆಂಬಲ ಬೆಲೆ ಇಲ್ಲ ಮಾರ್ಕೆಟಲ್ಲಿ. ಆ ಕಂಪ್ನಿ ಈ ಕಂಪ್ನಿ ಅಂತ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾವ್ರು ಹೋಗಿ ಬೆಂಗಳೂರಲ್ಲಿ. ದುಡಿಯರಿಲ್ಲ, ಎಕರೆಗಟ್ಟಲೆ ಜಮೀನು ಐತೆ. ವ್ಯವಸಾಯ ಅಂತ ವ್ಯವಸಾಯ. ರೈತರು ಮಕ್ಕಳು ಅಂದರೆ ಎಣ್ಣೆ ಕೊಡಲ್ರು. ಬೆಂಗಳೂರಲ್ಲಿ ಏನೇ ಕೆಲಸ ಮಾಡ್ತಿರೋ ಬೆಂಗಳೂರಲ್ಲಿ ಅವನಾಗ ಇದಾ ಸರಿ ಆಯ್ತು ಎಣ್ಣೆ ಕೊಡ್ತೀವಿ ಅಂತಾರೆ. ಎಲ್ರಿ ವ್ಯವಸಾಯ? ನೀನು ಸಾಯ, ನಿನ್ನ ಮಕ್ಕಳು ಸಾಯ, ಮಕ್ಕಳೆಲ್ಲ ಸಾಯ. ಯಾರು ಮಾಡ್ತಾರ್ರಿ ವ್ಯವಸಾಯ? ಅವ್ರಿ ಎಲ್ಲ ಮುಗಿತ್ಕಂಡ್ರಿ. ನೀವು ಹೇಳೋದು ನಿಜ. ಇಂಥವೆಲ್ಲ ಬದಲಾದ್ರೇ ನಮ್ಮ ದೇಶ ಉದ್ಧಾರ ಆಗೋದು. ಇಲ್ಲಿ ನಾವು ನೀವು ಕುಂತ್ಕೊಂಡು ಬೊಂಬಡಿ ಬಾರಿಸ್ಬೇಕು ಅಷ್ಟೇ ರೀ, ಯಾರು ಉದ್ಧಾರ ಆಗಲ್ಲ. ನಿನ್ನ ಮಾತುಕತೆ ಮುಗಿದಿದ್ರು ನಡಿ, ಓಟ್ ಹಾಕ್ಬಿಟ್ಟು ಬರುವ. ಇಡೀ ಊರವರೆಲ್ಲ ಓಟ್ ಹಾಕ್ಬಿಟ್ಟು ಮನ್ಗೋಯ್ತವ್ರೆ. ನಾವು ಇನ್ನೂ ಹಾಕಿ ಕೂತಿದ್ದೀವಲ್ಲ ಇನ್ನೂ. ನಡಿಯ ಬಡ್ಡಿದ ಒಳಿಕೆ ಊರವ್ರಿಗೆಲ್ಲ ದುಡ್ಡು ಅಂತಾರೆ. ನಮ್ಮನೆ ಕಾಣಲಿಲ್ವನ ಅವ್ರಿಗೆ ಓಟ್ ಅಂತ ಓಟು. ಅವ್ನು ಯಾವನು ಬಂದು ಓಟ್ ಕೇಳ್ತಾನೆ ಹೇಳ್ತೀನಿ ಅವ್ನಿಗೆ ಹೋಗೋ ಒಳಿಕೆ. ನೋಡ್ರೆ ಬರ್ತೀನಿ ನಾನು. ಯಾಕ್ರಿ ಕುಂತ್ಕೊಳ್ರಿ? ನಿಮಗೆ ಸಮಾಜದ ಮೇಲೆ ಇರೋ ಕಾಳಜಿ ನೋಡಿ ತುಂಬ ಖುಷಿ ಆಯಿತು. ಬರ್ತೀನಿ ನಾನು, ಓಟ್ ಹಾಕಬೇಕು. ಊರಿಗೆಲ್ಲ ಬುದ್ಧಿ ಹೇಳೋದು, ಮನೆ ಮುಂದೆ ಹುಚ್ಚೋಗಿ ಹಿಂಗಾರು ಉದ್ಧಾರ ದೇಶ.